ಆರೋಪದ ಜೊತೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿ ಇಟ್ಟರೆ ಒಳ್ಳೆಯದು. ಸುಮ್ಮನೆ ಈ ಥರ ಏಕಾಏಕಿ 60% ಅಂತ ಹೇಳುವಂಥದ್ದಕ್ಕೆ ಏನು ಆಧಾರಗಳು ಕೂಡ ಇಲ್ಲ. ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಮತ್ತು ಈ ರೀತಿಯಾದಂಥ ಸುಮ್ಮನೆ ಸುದ್ದಿ ಮಾಡಬೇಕು, ನಮ್ಮನ್ನು ಟೀಕೆ ಮಾಡಬೇಕು, ಅವರು ಮೊನ್ನೆ ಸೋತಿದ್ದಾರೆ, ಆ ಒಂದು ನಿರಾಶಾದಾಯಕವಾದಂಥ ಮನಸ್ಥಿತಿಯಿಂದ ಅವರು ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ. ಅವರು ಕೇಂದ್ರದಲ್ಲಿ ಎತ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಮಾಡೋದನ್ನು ಹೆಚ್ಚು ಆದ್ಯತೆ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಭಾಳ ಒಳ್ಳೆ ಪೋರ್ಟ್ಫೋಲಿಯೋ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ ಅಲ್ವಾ. ಅಷ್ಟೆಲ್ಲ ಒಳ್ಳೆಯ ಒಂದು ಇಲಾಖೆಯನ್ನು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಮಾಡೋದು ನೋಡಿ. ಈಗ ಅನೇಕ ಕೇಂದ್ರದಿಂದ ಅನೇಕ ಜನ ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಒತ್ತಡದಿಂದ ಗುಜರಾತ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಉತ್ತರ ಪ್ರದೇಶ ತೊಗೊಂಡೋಗಿ ಹೋಗ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಕರ್ನಾಟಕಕ್ಕೆ ಯಾರಿಗೆ ಆಸಕ್ತಿ ಇದೆ ಕರ್ನಾಟಕದಲ್ಲಿ ಉಳಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡಿದ್ರೆ ಒಳ್ಳೆಯದು. ಸರ್, ಈಗ ಗ್ಯಾರಂಟಿಗಳಿಂದ ಮತ್ತೆ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತ ನಿಮ್ಮ ಸ್ವಪಕ್ಷದವರೇ ರಾಘವೇಂದ್ರ ಹಿಟ್ನಾಳ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದೇನು ಹೇಳ್ತಾರೆ. ಈಗ ಅವ್ರವ್ರು ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕೆಲಸಗಳು ನಡೀತಾ ಉಂಟು. ಮತ್ತು ಸರ್ಕಾರದಲ್ಲಿ ಯಾವುದೇ ಒಂದು ಇದಕ್ಕೆ ಕೊರತೆ ಇದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಯಾವ ಸರ್ಕಾರದಲ್ಲೂ ಕೂಡ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳುವಷ್ಟು ಹಣ ಯಾವ ಸರ್ಕಾರಕ್ಕೂ ಕೂಡ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇರೋದಿಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಆದ್ಯತೆ ಕೊಟ್ಟಿದ್ದಾರೆ. ಕೆಲವರು ಈಗ ರಾಘವೇಂದ್ರ ಹಿಟ್ನಾಳ್ ಅವರು KKRDBಗೆ 5,000 ಕೋಟಿ ಕೊಟ್ಟಿದ್ದಾರೆ. KMERC ದುಡ್ಡು ಬರ್ತಾ ಇದೆ. ಬಹುಶಃ ಎಲ್ಲ ಶಾಸಕರಿಗೆ ಹೆಚ್ಚು ಅನುಕೂಲ ಪಡೆದಿರೋರು ಅವರೇನೆ. ಸೊ ಸುಮ್ಮನೆ ಈ ಥರ ಅವ್ರು ಏನೇನೋ ಹೇಳ್ಬಿಟ್ರೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಯಾವ ಕಾರಣದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಆ ಭಾಗದಲ್ಲಂತೂ ಅತಿ ಹೆಚ್ಚು ಅನುದಾನಗಳು ಅಭಿವೃದ್ಧಿಗೆ ಹೋಗಿರುವಂಥದ್ದು. ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಆದರೆ ನಮ್ಮ ಸೇವೆಗಳು ಅದಕ್ಕೆ ಹೊಡೆತ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಅವ್ರು ಪ್ರತಿಭಟನೆ ಮಾಡಲಿ ಮತ್ತು ನಮ್ಮ ಬೇಡಿಕೆ ಇದ್ದರೆ ನಮ್ಮ ಹತ್ರ ಬಂದು ಕೇಳಲಿ. ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ ಮತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಬೇಕು. ಆದರೆ ನಮ್ಮ ಆರೋಗ್ಯ ಸೇವೆಗಳಿಗೆ ಅವ್ರು ಭಾಳ ಪ್ರಮುಖವಾದಂಥ ಒಂದು ಸೇವೆ ನೀಡ್ತಕ್ಕಂಥ ಒಂದು ವಿಭಾಗ ಅದು. ಸೊ ಆದ್ದರಿಂದ ಅದು ಕುಂಠಿತ ಆಗಬಾರ್ದು, ಆಯಿತಾ. ಅವರು ಈಗ ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೆ ಸಂಬಳ ಹೆಚ್ಚು ಮಾಡಿ ನಮಗೆ ಅದೆಲ್ಲ ಕೇಳುವಂಥದ್ದು ಇದೆ. ಆದರೆ ಏನು ಸರ್ಕಾರದಲ್ಲಿ ನಾವು ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಆದರೆ ನಮ್ಮ ಜೊತೆ ಮಾತಾಡೋಕೆ ಕೂಡ ನಾವು ಅವ್ರ ಜೊತೆ ಮಾತಾಡೋಕ್ಕೆ ತಯಾರಾಗಿದ್ದೀವಿ. ಆದರೆ ನಮ್ಮ ಸೇವೆಗಳು ತೊಂದರೆ ಆಗಬಾರ್ದು. ಕರೆಸಿ ಕೂಡ ಮಾತಾಡ್ತೀನಿ. ನಾವು ಅವ್ರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದೀವಿ, ಮೊದಲಿಂದನೂ ಕೂಡ ಸಂಪರ್ಕದಲ್ಲಿ ಇದ್ದೀವಿ. ಕರೆಸಿ ಕೂಡ ಮಾತಾಡ್ತೀನಿ. ಸರ್, 108 ಆಂಬುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿ ಎರಡೇ ಅಂದರೆ 3 ಶಿಫ್ಟ್ಗಳಿರ್ತದೆ. ಎರಡೇ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು, ಒಂದು ಶಿಫ್ಟ್ ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥದ್ದು ಗೊತ್ತಾಗಿದೆ. ಯಾಕಂದರೆ ಡ್ಯೂಟಿ ನರ್ಸು ಜೊತೆಗೆ ಆ ಡ್ರೈವರ್ಗಳ ಸಂಖ್ಯೆ ಕಡಿಮೆ ಇರುವಂಥ ಕಾರಣಕ್ಕಾಗಿ 108 ಆಂಬುಲೆನ್ಸ್ಗಳು ವರ್ಕ್ ಆಗ್ತಾ ಇಲ್ಲ ಅನ್ನೋಂಥದ್ದು ರಿಯಾಲಿಟಿ ಚೆಕ್ ಮುಖಾಂತರ ಗೊತ್ತಾಗಿದೆ. ನೋಡೋಣ, ನೀವು ಕೊಡಿ, ನಿಮ್ಮ ರಿಪೋರ್ಟನ್ನು ಕೊಡಿ, ವರದಿ ಕೊಡಿ, ಅದ್ರ ಮೇಲೆ ನಾನು ನೋಡ್ತೀನಿ. ಸದನದಲ್ಲೂ ಚರ್ಚೆ ಆಗಿತ್ತು. ಅಂದರೆ 108 ಅಲ್ಲಿ ಒಂದು ಯಾವುದೇ ಫಸ್ಟ್ ಏಡ್ ಮಾಡೋದಕ್ಕೂ ಕೂಡ ಏನೂ ಇಲ್ಲ ಅನ್ನುವಂತಹದ್ದನ್ನ ಧನಂಜಯ ಸರ್ಜಿ ಅವರು ಹೇಳಿದ್ರು. ಬಟ್ ಇಲ್ಲ ಅದು ಇಲ್ಲ, ಆ ಥರ ಅಲ್ಲ. ಅದು 2 ಥರ ಆ್ಯಂಬುಲೆನ್ಸ್ ಇರ್ತದೆ. ಒಂದು ಅಡ್ವಾನ್ಸ್ ಲೆವೆಲ್, ಇನ್ನೊಂದು ಬೇಸಿಕ್ ಲೆವೆಲ್ಲು. ಅಡ್ವಾನ್ಸ್ ಲೆವೆಲಲ್ಲಿ ಸ್ವಲ್ಪ ಬೇರೆ ಅವರಿಗೆ ಹೆಚ್ಚು ಚಿಕಿತ್ಸೆ ನೀಡುವಂಥದ್ದು ಇರ್ತದೆ. ಬೇಸಿಕ್ ಲೆವೆಲಲ್ಲಿ ಅಷ್ಟೊಂದು ಇರೋದಿಲ್ಲ. ಅದರಿಂದ ನಾವು ಎಲ್ಲ ಹೊಸ ಆ್ಯಂಬುಲೆನ್ಸ್ಗಳು ಕೊಡಿಸಿದ್ದೀವಿ. ಸುಮಾರು 330ಗಿಂತ ಹೆಚ್ಚು ಹೊಸ ಆ್ಯಂಬುಲೆನ್ಸ್ಗಳು ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. 270 108ಗೆ, ಇನ್ನೊಂದು 65 ನಮ್ಮ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದೀವಿ. ಸೊ ಅದೆಲ್ಲ ಹೊಸ ಒಳ್ಳೆ ಎಕ್ವಿಪ್ಮೆಂಟ್ ಇರುವಂಥದ್ದೇ ನಾವು ಸೇರಿಸಿ ಇನ್ನೂ ತೊಗೊಳ್ಬೇಕಾಗಿದೆ. ಈಗ ಅದನ್ನು ಮತ್ತೆ ಪ್ರಪೋಸಲ್ ಕಳಿಸಿದ್ದೀನಿ. ಯಾಕೆಂದರೆ ಹಳೇದು ಸ್ವಲ್ಪ ಎಲ್ಲ 15-20 ವರ್ಷಕ್ಕಿಂತ ಹಳೇದು ಆಗಿರುವಂಥದ್ದೆಲ್ಲ ರೀಪ್ಲೇಸ್ ಮಾಡಬೇಕು ಅಂತ ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀವಿ. ಸೊ ಅದನ್ನು ಕೂಡ ತೊಗೊಳ್ತೀವಿ. ಆದರೆ ಸಿಬ್ಬಂದಿಯಲ್ಲಿ ಸ್ವಲ್ಪ ಅವರಲ್ಲಿ ಈಗೇನಾಗಿದೆ, 108ನ ಯಾರು ನಡೆಸ್ತಾ ಇದ್ದಾರೆ ನಿರ್ವಹಣೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಈ ತಿಂಗಳಲ್ಲೇ ಹೊಸ ಒಂದು RFP ಕರೆಯೋದಕ್ಕೆ, ಟೆಂಡರನ್ನು ಕರೆಯೋದಕ್ಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಹಳೆ ಇವರು ಭಾಳ 20 ಅವರೇ ಒಂದು 15 ವರ್ಷದಿಂದ 20 ವರ್ಷ ಅವರೇ ನಡೆಸ್ತಾ ಇದ್ದೀವಿ. 2007-8ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದೇನೋ ಇದು. ಸೊ ಈಗ ಆಯಿತು ಸುಮಾರು 18 ವರ್ಷ ಒಂದೇ ಏಜೆನ್ಸಿ, ಮತ್ತು ಅದರಲ್ಲಿ ಯಾವುದೇ ಇದಿಲ್ಲ, ರೀಟೆಂಡರೇ ಆಗಿಲ್ಲ, ಕಾಂಟ್ರಾಕ್ಟ್ ರೀನೆಗೋಷಿಯೇಷನ್ಸ್ ಕೂಡ ಸರಿಯಾಗಿ ಆಗಿಲ್ಲ, ಮತ್ತು ಅದರಿಂದೆಲ್ಲ ಗೊಂದಲಗಳಿದೆ. ಅದಕ್ಕೆ ಅದು ನಿವಾರಣೆ ಆಗಬೇಕಾದ್ರೆ ನಾವೊಂದು ಹೊಸ ಮಾದರಿಯ ಒಂದು ಟೆಂಡರನ್ನು ನಾವು ಶೀಘ್ರದಲ್ಲೇ ಕರಿತಾ ಇದ್ದೀವಿ.